ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ. ಹೋಗಿ ನನ್ ಮಗನ್ ಗೊತ್ತು. ಮತ್ತೆ ತುಂಬಾ ಹತ್ರದೋತರ ಅವ್ರ ಅಕ್ಕನ್ ಅವ್ರ ಅಕ್ಕನ್ನೆಲ್ಲ ವಿಚಾರ್ಕೊತಿದ್ದ. ಮತ್ತೆ ನಂಗ್ ಬಿಡ, ಬ್ಯಾಗಲ್ಲಿ ಇಟ್ಕೊಳ್ಳೋ, ಅದು ಬಿಟ್ಬಿಟ್ಟು ಹಾಕೋ. ಏನು ಮಾಡ್ತೀಯಾರ, ನಾವು ಹೋಗೋ ಟ್ರಿಪ್ಗಳೆಲ್ಲ ಇದೇ ಥರನೇ, ಒಂಥರ ಕಾಡು ಫಾರೆಸ್ಟು ಜನ. ಅಯ್ಯಪ್ಪ ಯಾಕೆ ಹೇಳ್ತೀರಾ, ಟ್ರಿಪ್ ಅಂತೂ ಹೇಳಂಗಿಲ್ಲ, ತುಂಬ ಆಸಾಮಾಗಿತ್ತು ನೋಡಿ. ಈ ಪ್ರಕೃತಿ ಸೌಂದರ್ಯ ನೋಡೋಕ್ಕೋಸ್ಕರನೇ ನಾವು ಇಲ್ಲಿ ಬಂದಿದ್ದೀವೇನೋ ಅನ್ನೋ ಥರ ಇತ್ತು. ಮಾತ್ರ ನಮಗಂತೂ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ಈ ಮನೆ ನೋಡಿದ್ರೆ ಹೆಂಗಿದೆ ಗೊತ್ತಾ, ಮಲ್ಗೋಕ್ಕಾಗ್ತಿರ್ಲಿಲ್ಲ. ಆದರೂ ಹೋದೋ, ಒಂದು ದಿನ ಎಲ್ಲ ರೆಸ್ಟ್ ಮಾಡ್ದೋ. ಪಾಪ ಅವರು ಏನು ಇದು ಹಣ್ಣು ಕಿತ್ಕೊಳ್ಳ ಸರ್ ಅಂದರೆ ಕಿತ್ಕೊಳ್ಳಿ ಅಂತಾರೆ. ಹಣ್ಣು ಬೇಕು ಸರ್ ಅಂದರೆ ತೊಗೊಳ್ಳಿ ಅಂತಾರೆ. ಫ್ರೀಯಾಗಿ ಹಣ್ಣು, ಹಣ್ಣು, ಈ ಕೋಕೋ ಎಲ್ಲನೂ ಕೊಟ್ಟರು. ಪಾಪ ಒಂದು ಕೂಡ ಮಾತಾಡಿಲ್ಲ, ಬೇಜಾರಾಗಲಿಲ್ಲ. ಸೊ ಆದರೆ ಖುಷಿಯಾದ ವಿಷಯ ತುಂಬ ಅನಿಸ್ತು. ಪ್ರೀತಿಯಿಂದ ಟೂರಿಸ್ಟ್ನ ಇದು ಮಾಡ್ತಾರೆ. ನಮ್ಗೆ ಆ ಕಾಡು ಒಳಗಡೆ ಹೋಗೋಣ ಅಂತ ಅವ್ರ ಮನೆ ಒಳಗಡೆ ಹೋಗಿದ್ದೋ. ಮನೆ ಹಿಂದೆಗಡೆ ತೋಟ ಇತ್ತು, ತೋಟ ನೋಡೋಣ ಅಂತ ಹೋದರೆ ನಮಗೆ ಫಾರೆಸ್ಟ್ ಥರ ಎಷ್ಟು ಅಮೇಝಿಂಗ್ ಜಾಗ ಗೊತ್ತಾಯಿತು. ಕೇರಳ ಸೂಪರ್ ಇತ್ತು ಮಾತ್ರ. ನಾವು ಹೋಗಿದ್ದು ಇವರು ಆ ದೇವಸ್ಥಾನ ನೋಡೋದೇ ಒಂಥರ ಖುಷಿ. ಈ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಳಗಡೆ ಹೋಗೋಕ್ಕೆ. ನಾವಂತೂ ಅಂದರೆ ಈ ಟ್ರೆಡಿಷ್ನಲ್ನ ಫಾಲೋ ಮಾಡೋದಿದೆಯಲ್ಲ, ಅದು ಬೇರೆಯೇ ಲೋಕನ ತೋರಿಸುತ್ತೆ. ನಮಗಂತೂ ಅದು ಖುಷಿನೇ ಬೇರೆ ಇತ್ತು. ಹೋದೋ, ಒಂದು 3 ಅವರಲ್ಲಿ ದರ್ಶನ ಆಯಿತು, ದೇವ್ರು ಕಾಣಿಸ್ತು. ದರ್ಶನ ಅಂತೂ ತುಂಬ ಚೆನ್ನಾಗಿತ್ತು. ಬಂದು ಅಲ್ಲಿಂದ ಪ್ರಸಾದ ತಗೊಂಡು ಸೀದಾ ಹೊರಟು ಬಂದಿದ್ದೆ. ಕೆಲವು ಸತಿ ಅನಿಸುತ್ತೆ ಹೋಗೋ ಪ್ಲೇಸ್ಗಿನ್ನ ಹೋಗೋ ದಾರಿ ತುಂಬ ಅದ್ಭುತವಾಗಿರುತ್ತೆ ಅಂತ. ಹಾಗೆ ನಮಗೇನು ಹೋಗಿ ಬಂದಿದ್ದಕ್ಕಿನ್ನ ಬರೋವಾಗ ಎಕ್ಸ್ಪೀರಿಯೆನ್ಸ್ ಇತ್ತಲ್ಲ, ಅದು ತುಂಬ ಅದ್ಭುತವಾಗಿ ಅನಿಸ್ತು. ಯಾಕಂದರೆ ಬರುವಾಗ ತುಂಬ ಮಳೆ ಇತ್ತು. ನಾವು ಗೌರ್ಮೆಂಟ್ ಬಸ್ ಕಾದಿದ್ದು ಬಸ್ ಹತ್ಕೊಬಂದು ಬಸ್ ನೋಡಿದ್ರೆ ಸಡನ್ನಾಗಿ ಅಲ್ಲೇ ನಿಲ್ಲಿಸ್ಬಿಟ್ರು ಅರ್ಧ ದಾರಿಗೆ. ಅಲ್ಲಿಂದ ನಾವೇನು ಮಾಡಿದೋ, ಸೀದಾ ದರ್ಶನ ಆಗಿತ್ತಲ್ಲ, ನಡ್ಕೊಂಡು ಹೋಗ್ಬಿಡೋಣ, ಸೀದಾ ಎಷ್ಟು ದೂರ ಆಗುತ್ತೆ ಬಸ್ ಬರಲಿ ಅಂದ್ಬಿಟ್ಟು ನಾವು ಇಳ್ಬಿಟ್ಟು ನಡ್ಕೊಬರ್ತಾಯಿದ್ವಿ. ಮಳೆ ಅಂತ ಸ್ಟಾರ್ಟ್ ಆಗೋಯ್ತು. ನಡ್ಕೊಬಂದು 3 ಅವರ್ ಬೆಟ್ಟ ಹತ್ತಕ್ಕೆ ಇಳಿಯೋವಾಗ ಏನು ಅನಿಸ್ಲಿಲ್ಲ ನಮಗೆ. ಯಾಕಂದರೆ ಲೋಕಲ್ ಆಟೋ ಮಾಡ್ಕೊಂಡಿದ್ದೋ, ಹೋಗ್ಬಿಟ್ಟು ಬರಬೇಕಾದ್ರೆ ಮಾತ್ರ ಬಸ್ ಎಕ್ಸ್ಪೀರಿಯೆನ್ಸು ತುಂಬ ಅದ್ಭುತ ಅನ್ನಿಸ್ತು. ಒಂಥರ ಮಜಾ. ಅವೆಲ್ಲ ನಿಮಗೆ ಪ್ರತಿ ಸತಿನೂ ಆಗಲ್ಲ. ಸೊ ಅದೊಂಥರ ಲೈಫ್ ಟೈಮ್ ಮೆಮೊರಿ. ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ಬಾರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ವರ್ಷ ನೋಡೋಣ. ದೇವರು ಕರೆಸ್ಕೊಂಡ್ರೆ ಹೋಗೋದೆ. ದೇವರು ಎಲ್ಲಿ ಕರೆಸ್ಕೋಬೇಕು ಅಂತಿದ್ದಾನೋ ಅಲ್ಲಿ ನಮ್ಮ ಪಯಣ ಮುಂದೆ ಸಾಕ್ತಾನೆ. ಬಸ್ಸು ಹಿಂದೆಗಡೆ ನಿಂತೋಗಿದೆ, ನಾವೆಲ್ಲ ಹತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ಸು ಎಳೀತಾ ಇಲ್ಲ. ಸೈಡ್ ಕೊಡ್ರಿ. ಇನ್ನ ಓ ನೋಡಿ ಗಾಯ್ಸ್,